ಭಾರತದಿಂದ ಬೇರೆ ಬೇರೆ ದೇಶಗಳಿಗೆ ಭಾರತೀಯರು ವಲಸೆ ಹೋಗ್ತಾರೆ. ಭಾರತಕ್ಕೆ ತೊಂದರೆ ಆಗುತ್ತಾ? ನೋ. ವಿದೇಶದ ಕಡೆಯಿಂದ ಭಾರತಕ್ಕೆ ಆದಾಯ ಹರಿದು ಬರ್ತಾ ಇದೆ. ಹೇಗೆ ಅಂತ ನೋಡಿದರೆ ನೋಡಿ, ದೇಶ ಬಿಟ್ಟು ಹೋದವರು ಕೂಡ ಭಾರತದ ಪ್ರಗತಿಗೆ ನೆರವಾಗ್ತಾ ಇದ್ದಾರೆ. ಇವರು ವಲಸಿಗರಿಂದ ಪ್ರತಿ ವರ್ಷ ಭಾರತಕ್ಕೆ ಎಷ್ಟು ಲಾಭ ಅಂತ ಹೇಳಿದ್ರೆ, ಕಳೆದ 35 ವರ್ಷಗಳಲ್ಲಿ ವಿದೇಶಕ್ಕೆ ಭಾರತೀಯರ ವಲಸೆ ಡಬಲ್ ಆಗಿಬಿಟ್ಟಿದೆ. ಕಳೆದ 35 ವರ್ಷಗಳಲ್ಲಿ ಮೊದಲು ಹೋಗ್ತಾ ಇದ್ದಂಥ ಪ್ರಮಾಣಕ್ಕೆ ಹೋಲಿಸ್ಕೊಂಡ್ರೆ ಈಗ ಹೋಗ್ತಿರ್ತಕ್ಕಂಥ ಭಾರತೀಯರ ಸಂಖ್ಯೆ ಡಬಲ್ ಆಗಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರಿದ್ದಾರೆ. ಭಾರತೀಯ ವಲಸಿಗರ ಪೈಕಿ ಗಲ್ಫ್ ರಾಷ್ಟ್ರಗಳಲ್ಲಿ ಅರ್ಧದಷ್ಟು ಜನ ನೆಲೆಯೂರಿದ್ದಾರೆ. ಇವರಿಂದ ತಾಯ್ನಾಡಿಗೆ ಹಣದ ಹೊಳೆನೇ ಹರಿದು ಬರ್ತಾ ಇದೆ. ವಿದೇಶದಲ್ಲಿರ್ತಕ್ಕಂಥ ಭಾರತೀಯರಿಂದ ಲಕ್ಷ ಕೋಟಿ ಆದಾಯ ಬರ್ತಾ ಇದೆ. ನೋಡಿ, 1990ರಲ್ಲಿ 66 ಲಕ್ಷ ವಲಸಿಗರಿದ್ದರು. 2024ಕ್ಕೆ ಅಂತ ಬಂದಾಗ 1,85,00,000 ವಲಸಿಗರು ಇದ್ದಾರೆ. ಯಾವ ದೇಶಕ್ಕೆ ಎಷ್ಟು ಲಾಭ ಅಂತ ನೋಡಿದ್ರೆ, ಭಾರತಕ್ಕೆ 2024ರಲ್ಲಿ $129.4 ಬಿಲಿಯನ್ ಅಷ್ಟು ಲಾಭ ಆಗಿತ್ತು. ಮೆಕ್ಸಿಕೋದಲ್ಲಿ 2024ರಲ್ಲಿ $68 ಬಿಲಿಯನ್, ಚೀನಾಗೆ 2024ರಲ್ಲಿ $48 ಬಿಲಿಯನ್ ಇದೆ. ಹಾಗಾಗಿ ಭಾರತಕ್ಕೆ ಲಾಭ ಜಾಸ್ತಿ ಅಂತ. ಲಾಭ ಹೇಗೆ ಅಂತ ಹೇಳಿದ್ರೆ, ವಿದೇಶದಲ್ಲಿ ಸಂಬಳ ಪಡ್ಕೊಂಡು ಭಾರತದಲ್ಲಿರ್ತಕ್ಕಂಥ ಅವರ ಪೋಷಕರಿಗೋ ಸಂಬಂಧಿಕರೋ ಅವರ ಮನೆಗಳಿಗೆ ರವಾನೆ ಮಾಡ್ತಾರೆ ಆದಾಯವನ್ನು. 2024ರಲ್ಲಿ ಭಾರತಕ್ಕೆ ಬಂದಂಥ ಹಣ $129.4 ಬಿಲಿಯನ್, ಅಂದರೆ $11.05 ಲಕ್ಷ ಕೋಟಿ ರೂಪಾಯಿಗಳು. ಭಾರತದ ಬಜೆಟೇ ನಾವು ಚೆಕ್ ಮಾಡಿಕೊಂಡಾಗ ಒಂದು 50 ಲಕ್ಷ ಕೋಟಿ ಆಸುಪಾಸು ಇದೆ ಅಲ್ವಾ. ಇದರಲ್ಲಿ ವಿದೇಶದಿಂದಲೇ ಬಂದಿರೋದು ನೋಡಿ $11.05 ಲಕ್ಷ ಕೋಟಿ ರೂಪಾಯಿಗಳು. ಸತತ 3ನೇ ವರ್ಷ ಕೂಡ $100 ಬಿಲಿಯನ್ ದಾಟಿದೆ ಹಣದ ಹರಿವು. ತಾಯ್ನಾಡಲ್ಲಿರ್ತಕ್ಕಂಥ ತನ್ನ ಮನೆಗೆ ಇವರೆಲ್ಲರೂ ಕೂಡ ಕಳಿಸ್ಕೊಟ್ಟಿರ್ತಕ್ಕಂಥ ಹಣ ಇದು. 2020ರಲ್ಲಿ ಭಾರತಕ್ಕೆ ಬಂದಂಥ ಹಣದ ಪ್ರಮಾಣ $29.8 ಬಿಲಿಯನ್ ಇರುತ್ತೆ. 2029ರ ವೇಳೆಗೆ $160 ಬಿಲಿಯನ್ ತಲುಪಬಹುದಿದನ್ನು ಅಂತ ಅಂದಾಜು ಮಾಡಲಾಗಿದೆ. ಯಾವ್ಯಾವ ದೇಶದಲ್ಲಿ ಎಷ್ಟು ಭಾರತೀಯರಿದ್ದಾರೆ ಅಂತ ನೋಡಿದ್ರೆ, ಅಮೆರಿಕಾದಲ್ಲಿ 44.6 ಲಕ್ಷ ಭಾರತೀಯರಿದ್ದಾರೆ. ಇಂಗ್ಲೆಂಡಲ್ಲಿ 17.64 ಲಕ್ಷ ಭಾರತೀಯರಿದ್ದಾರೆ. UAE 34.25 ಲಕ್ಷ ಭಾರತೀಯರು. ಕೆನಡಾದಲ್ಲಿ 16.89 ಲಕ್ಷ ಭಾರತೀಯರಿದ್ದರೆ, ದಕ್ಷಿಣ ಆಫ್ರಿಕಾ 15.60 ಲಕ್ಷ, ಶ್ರೀಲಂಕಾದಲ್ಲಿ 16.14 ಲಕ್ಷ, ಸೌದಿ ಅರೇಬಿಯಾ 25.94 ಲಕ್ಷ, ಮ್ಯಾನ್ಮಾರ್ 20 ಲಕ್ಷ, ಮಲೇಷ್ಯಾ 29.87 ಲಕ್ಷ, ಕುವೈತ್ನಲ್ಲಿ 10.29 ಲಕ್ಷದಷ್ಟು ಭಾರತೀಯರು ವಾಸ ಮಾಡ್ತಾ ಇದ್ದಾರೆ.